समाज कल्याण विभागाच्या अधीनस्थ असलेल्या ख्रिश्चन वस्ती शाळांमधील कायमस्वरूपी शिक्षक व कर्मचारी यांच्यासाठी विविध मागण्या पूर्ण कराव्यात या मागणीसाठी शनिवारी कर्नाटक राज्य वस्ती शिक्षण संस्थांच्या व वस्ती शाळांच्या कर्मचाऱ्यांच्या संघटनेचे पदाधिकारी यांनी आंदोलन करून जिल्हाधिकाऱ्यांना निवेदन सादर केले। वस्ती शिक्षण संचालनालयाची स्थापना करावी किंवा अनुसूचित जाती जमाती व मागासवर्गीय वस्ती शाळा संबंधित कर्मचाऱ्यांसह संबंधित विभागांकडे वर्ग करण्यात याव्यात अशी प्रमुख मागणी आंदोलनकर्त्यांनी केली। सर ನಾವು ನಮ್ಮದು ಒಂದೇನಿದೆ ಸಂಸ್ಥೆ ಐತಲ್ಲ ಕ್ರೈಸ್ ಅಂತ ಸ್ವಲ್ಪ ಡೈರೆಕ್ಟರೇಟ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ। ಯಾಕಂದ್ರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ನಮ್ಮ ಜೊತೆನೇ ಇತ್ತು ಇಷ್ಟು ದಿವಸ, ಅವರು ನಾವು ಕುಟುಂಬದ ಥರನೇ ಇದ್ವಿ, ಬಟ್ ಅವ್ರನ್ನ ಸಪ್ರೇಟ್ ಮಾಡಿ ಅವ್ರಿಗೆ ಮಾತ್ರ ಎಲ್ಲ ಫೆಸಿಲಿಟಿ ಸಿಗತ್ತೋ, ನಮಗೆ ಯಾವುದು ಸಿಗತ್ತಿಲ್ಲ। ನಾವು ಅವ್ರ ಥರ 24/7 ಕೊಟ್ಟಿಸೋಗೆ ಇರ್ತೀವಿ। ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಡೋಕ್ಕಿಂತ ಹೆಚ್ಚು ರಿಸಲ್ಟ್ ನಾವು ಕೊಡತ್ತೀವಿ, ಬಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಿಗುವಂಥ ಕುಮಾರ ನಾಯ್ಕನ ವರದಿ ಇನ್ಕ್ರಿಮೆಂಟು ನಮಗೆ ಸಿಕ್ಕಿಲ್ಲ। ಸೊ ಅವ್ರು ಮಾಡೋಷ್ಟೇ ಕೆಲಸ ನಾವು ಮಾಡಿ ಅವ್ರಿಗಿಂತ ಕಡಿಮೆ ಸ್ಯಾಲ್ರಿ ತೊಗೊಳತ್ತೀವಿ, ಮತ್ತು ನಾವೇನು ಅರೆ ಸರ್ಕಾರಿ ನೌಕರು, ಪ್ಯೂರ್ ಗೌರ್ಮೆಂಟ್ ಅಲ್ಲ। ಸೊ ಈಗ ನಾವು ಪ್ಯೂರ್ ಗೌರ್ಮೆಂಟ್ ಆಗಬೇಕು, ಡೈರೆಕ್ಟ್ರೇಟ್ ಅದು ಒಂದೇ ನಮ್ಗೆ ಸೊಲ್ಯೂಷನ್ ಸರ್। ಡೈರೆಕ್ಟ್ರೇಟ್ ಒಂದೇ ಅದು ಒಂದು ಆಗಲಿ, ಅದಾದ್ರೆ ನಮ್ಮ ಬಾಕಿ ಎಲ್ಲ ಬೇಡಿಕೆ ತಂತಾನ ನೆರವೇರ್ತಾವೆ। ಚೆನ್ನಮ್ಮ ಹೊರಕೇರಿ ಸರ್, ನಮ್ಮ ಒಂದು ಬೇಡಿಕೆ ಅಂದರೆ ನಿರ್ದೇಶನಾಲಯ। ಈಗ ರೀ ನಾವು ಅಲ್ಲಿ 10th ಹುಡುಗರು ಇರ್ತಾರೆ ರೀ, ಅವ್ರಿಗೆ ನಾವು 1 ಗಂಟೆ ತನಕ ರಾತ್ರಿ ತನಕ ಕುಂತು ನಾವು ಅಭ್ಯಾಸ ಮಾಡಿಸ್ತೀವಿ। ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮಗೆ ಭಾಳ ವ್ಯತ್ಯಾಸ ಇದೆ ರಿಸಲ್ಟ್ ಒಳಗೆ, 100% ಮಾಡ್ತೀವಿ ರೀ, ಆದರೂ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಾಯಿಲ್ಲ। ಸೊ ಅದಕ್ಕೆ ನಾಳೆ ಸರ್ಕಾರಕ್ಕೆ ಸವಿನಯ ಪ್ರಾರ್ಥನೆ ಏನಪ್ಪ ಅಂತಂದ್ರೆ ನಿರ್ದೇಶನಾಲಯ ಮಾಡಿರಿ। ಆಮೇಲೆ 6ರಿಂದ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾವೇನು ಮಾಡ್ತೀವಿ ರೀ, ಕ್ಲಾಸನ್ನು ತೊಗೋತೀವಿ 5 ಕ್ಲಾಸ್। ಆಮೇಲೆ ನಮ್ದು MOD ಅಂತ ಇರ್ತದೆ ರೀ, ಮಾಸ್ಟರ್ ಆನ್ ಡ್ಯೂಟಿ, ಅದಕ್ಕೆ ಯಾವುದೇ ವಿಶೇಷ ಭತ್ಯೆ ಇಲ್ಲ, ಅದನ್ನು ಕೂಡ ನಾವೆಲ್ಲ ಮಾಡ್ತೀವಿ ರೀ। ಇಷ್ಟೆಲ್ಲ ಮಾಡ್ರೂ ಕೂಡ ಸರ ನಮಗೆ ಅಷ್ಟೊಂದು ಏನ್ರಿ ಫೆಸಿಲಿಟಿ ಇಲ್ಲ ಸರ್, ಏನೂ ಕೊಡೋದಿಲ್ಲ ಸರ್। 13 ವರ್ಷ ಆತ್ರಲ್ಲ ಅವಾಗಿಂದ ಹಿಂಗೆ ಮಾಡ್ಕೊಂತ ರಿಕ್ವೆಸ್ಟ್ ಕೊಡತ್ತೇವ್ರಿ, ರಿಜೆಕ್ಟ್ ಮಾಡ್ತಾರೆ ಅದಕ್ಕೆ ಸರ ನಮ್ಮ ಒಂದು ಎಲ್ಲರ ಪರವಾಗಿ ಒಂದು ಸವಿನಯ ಪ್ರಾರ್ಥನೆ ಏನಪ್ಪ ಅಂತಂದ್ರೆ ಸರ್ಕಾರಕ್ಕೆ ನಮಗೆ ನಿರ್ದೇಶನಾಲಯ ಮಾಡಿದ್ರೆ ನಾವೆಲ್ಲ ಆಗ್ತಾವ್ರಿ, KGID ಆಗ್ತೈತೆ ರೀ, GPF ಆಗ್ತೈತಿ। ಆಮೇಲೆ ನಾವು ಸರ್ಕಾರಿ ನೌಕರರು ಅಂಥೇಳಿ ಈ ಕರ್ನಾಟಕದ ನಾವು ಗುರುತಿಸ್ಕೋತೇವೆ ರೀ, ಇಲ್ಲಾಂದ್ರೆ ಅರೆ ಸರ್ಕಾರಿ ಅಂಥೇಳಿ NPS ಒಂದು ಐತೆ ಸರ್, ಅದು ನಮಗೆ ಎದಕ್ಕೂ ಇಲ್ಲ। ಅದು ಹೆಂಗೆ ಸೆನ್ಸೆಕ್ಸ್ ಹೆಂಗೆ ಮ್ಯಾಗ ಹೋಗ್ತೈತ್ರಲ್ಲ ಹಂಗೆ ಅಷ್ಟು ನಮಗೆ ಅಮೌಂಟ್ ಬರ್ತೈತೆ ರೀ। ಏನೋ ಪೆನ್ಷನ್ ಆದಪ್ಪ ಅಂತಂದ್ರೆ ನಮ್ಗೆ 2,000 ಬರೋದಿಲ್ಲ ರೀ ಸರ್। ಅವಾಗ ನಾವು BP ಶುಗರ್ ಆಲ್ರೆಡಿ ಈಗ ಎಲ್ಲರಿಗೂ ಬಂದಾವ್ರಿ ಆಲ್ಮೋಸ್ಟ್, ಅವಾಗ ಇನ್ಸುಲಿನ್ದ ರೇಟ ಭಾಳ ಆಗಿರ್ತೈತೆ ರೀ। ಸೊ ಅವಾಗ ನಾವು ಮತ್ತೆ ಹೊರಗೆ ಕೂಲಿ ಕೆಲಸಕ್ಕೆ ಹೋಗಬೇಕು ಪರಿಸ್ಥಿತಿ ಬರ್ತೈತೆ ರೀ, ಅದಕ್ಕೆ ನಮಗೆ ನಿರ್ದೇಶನಾಲಯ ಮಾಡಲಿ ಅಂತೇಳಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೋತೀವಿ ರೀ। ಸವಿತಾ ಮಾಂಜ್ರೇಕರ್। यावेळी संतोष उप्पार, बसप्पा जाळीकट्टी, दयानंद मत्तीकल्ली, श्रीशैल कौजलगी, रवी पुजारी यांच्यासह अनेक पदाधिकारी व कर्मचारी उपस्थित होते। विनोद कोलकार, KMM मराठी, बेळगाव।